ಇನ್ನು ಕೊಲಂಬೋದಲ್ಲಿ ತುಮಕೂರಿನ ರಮೇಶ್ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶನಿವಾರ ಸಂಜೆ ಶ್ರೀಲಂಕಾಗೆ ಟ್ರಿಪ್ ಹೋಗಿದ್ರು ರಮೇಶ್. ತುಮಕೂರಿನಲ್ಲಿ ಲಿಕ್ಕರ್ ಉದ್ಯಮವನ್ನ ಕೂಡ ರಮೇಶ್ ಮಾಡ್ತಾ ಇದ್ರು. ತುಮಕೂರಿನ ರಮೇಶ್ ಈ ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಾವನ್ನಪ್ಪಿದ್ದಾರೆ. ಶನಿವಾರ ಸಂಜೆ ಇವರು ಶ್ರೀಲಂಕಾಗೆ ಟ್ರಿಪ್ ಕೂಡ ಹೋಗಿದ್ರು. ತುಮಕೂರಲ್ಲಿ ಲಿಕ್ಕರ್ ಉದ್ಯಮವನ್ನ ಮಾಡ್ತಾ ಇದ್ದಂತಹ ರಮೇಶ್ ಶನಿವಾರ ಸಂಜೆ ಹೋಗಿದ್ರು. ಪ್ರವಾಸಕ್ಕೆ ಹೋಗಿದ್ದಂತಹ ರಮೇಶ್ ಸಾವನ್ನಪ್ಪಿದ್ದಾರೆ. ನೆಲಮಂಗಲದ ಸ್ನೇಹಿತರ ಜೊತೆ ಜಾಲಿ ಟ್ರಿಪ್ಗೆ ಅಂತ ಹೋಗಿದ್ರು. ಪ್ರವಾಸಕ್ಕೆ ಹೋಗಿದ್ದಂತಹ ರಮೇಶ್ ನಿನ್ನೆ ನಡೆದಂತಹ ಶ್ರೀಲಂಕಾದಲ್ಲಿ ಬೇರೆ ಬೇರೆ ಕಡೆ ನಡೆದಂತಹ ಬಾಂಬ್ ಬ್ಲಾಸ್ಟ್ ನಲ್ಲಿ ಸಾವನ್ನಪ್ಪಿರುವ ಮಾಹಿತಿಗಳು ಆಲ್ರೆಡಿ ಲಭ್ಯವಾಗಿದೆ. ಇಬ್ಬರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ವಿದೇಶಾಂಗ ಇಲಾಖೆ ಹಾಗೆಯೇ ಗೃಹ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ. ಅಧಿಕೃತವಾಗಿ ಇಬ್ಬರ ಸಾವು ಅಂತ ಹೇಳಿ ಈಗಾಗಲೇ ವಿದೇಶಾಂಗ ಇಲಾಖೆ ಕೂಡ ವರದಿಯನ್ನ ಕೊಟ್ಟಿದೆ. ಜೊತೆಗೆ ಈಗಾಗಲೇ ನಮ್ಮ ರಾಜ್ಯದ ಗೃಹ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಅವರು ಕೂಡ ಸದ್ಯಕ್ಕೆ ಈ ಬಗ್ಗೆ ಮಾಹಿತಿ ಇದೆ, ಇನ್ನು ಯಾವುದೇ ಜಾಸ್ತಿ ಮಾಹಿತಿ ಇದರ ಬಗ್ಗೆ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇನ್ನು ಮೃತ ರಮೇಶ್ ಗೌಡ ಮನೆಗೆ ಶಾಸಕ ಜ್ಯೋತಿ ಗಣೇಶ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ರಮೇಶ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ರಮೇಶ್ ಸ್ನೇಹಿತರ ಜೊತೆ ನಮ್ಮ ರಿಪೋರ್ಟರ್ ವಿಠಲ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಶ್ರೀಲಂಕಾದಲ್ಲಿ ಬಾಂಬ್ ಸ್ಫೋಟದ ಪ್ರಕರಣದಲ್ಲಿ ತುಮಕೂರಿನ ರಮೇಶ್ ಗೌಡ್ರು ಎಂಬುವರು ಇಲ್ಲಿ ಶ್ರೀಲಂಕಾದಲ್ಲಿ ಡೆತ್ ಆಗಿರತಕ್ಕಂಥದ್ದು. ನಾವೀಗ ತುಮಕೂರಿನ ಸರಸ್ವತಿಪುರಂನಲ್ಲಿರುವ ರಮೇಶ್ ಗೌಡ್ರ ಮನೆ ಬಳಿ ಇದ್ದೀವಿ. ನೀವೇನು ನೋಡ್ತಾ ಇದ್ದೀರಾ ಈಗ ಈ ಮನೆ ರಮೇಶ್ ಗೌಡ್ರ ಮನೆ. ಇಲ್ಲಿ ಫಸ್ಟ್ನೇ ಫ್ಲೋರ್ ಅಲ್ಲಿ ರಮೇಶ್ ಗೌಡ್ರು ವಾಸ ಇದ್ರು. ಅವ್ರಿಗಾಗಲೇ ಈ ವಿಚಾರ ಗೊತ್ತಾಗ್ತದಂಗೆ ಸುಮಾರು ಅವರ ದೂರದ ಸಂಬಂಧಿಗಳಾಗಿರ್ಬೋದು ಮತ್ತೆ ತುಮಕೂರಿನ ಸಂಬಂಧಿಗಳಾಗಿರ್ಬೋದು ಎಲ್ಲರೂ ಕೂಡ ಬಂದು ಅವರ ಒಂದು ದುಃಖದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈಗ ನೋಡ್ಬೋದು ನೀವು ಈಗಾಗಲೇ ಸುಮಾರು ಈ ರಸ್ತೆ ಬದಿಯಲ್ಲೆಲ್ಲ ಸ್ನೇಹಿತರು ಮತ್ತೆ ಕುಟುಂಬಸ್ಥರು ಬಂದು ನಿಂತಿರ್ತಕ್ಕಂಥದ್ದು. ಮತ್ತೆ ಮನೆ ಬಾಗಿಲಿಗೆಲ್ಲ ಬಂದು ಕಾರ್ಗಳ ಮುಖಾಂತರ ಆ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಬಂದೆಲ್ಲ ನಿಂತಿರ್ತಕ್ಕಂಥದ್ದು. ಈಗ ನಮ್ಮೊಂದಿಗೆ ರಮೇಶ್ ಗೌಡ್ರ ಸ್ನೇಹಿತರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ಇದ್ದಾರೆ. ಅವರಿಗೆ ಅವರ ಹತ್ರ ಹೇಗಿತ್ತು ಒಡನಾಟ, ಅವ್ರು ಯಾವಾಗ ಶ್ರೀಲಂಕಾಗೆ ಹೋಗಿದ್ರು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಸರ್. ಈಗ ರಮೇಶ್ ಗೌಡ್ರು ಶ್ರೀಲಂಕಾಗೆ ಇಲ್ಲಿಂದ ಯಾವತ್ತು ಹೋಗಿದ್ರು ಸರ್? ಶನಿವಾರ ಸಾಯಂಕಾಲ ಹೋಗಿದ್ರು ಇವರು. ಶನಿವಾರ ನಾವು ಅವರಿಬ್ಬರು ಮಧ್ಯಾಹ್ನ ಎಲ್ಲ ಅಲ್ಲೇ ಇದ್ದು ಜೊತೆ ಇದ್ದು, ನಮ್ಮ ಎಕ್ಸೈ ಆಫೀಸಲ್ಲಿ ಇದ್ದು ಇಬ್ಬರು ಮಾತಾಡ್ಕೊಂಡು ನಾವು ಡಿಪೋಗೆ ಹೋಗಿ ಡಿಪೋದ ಬಿಲ್ ಮಾಡಿಸ್ಕೊಂಡು ಎಲ್ಲ ಬಂದು ಜೊತೆ ಇದ್ದು. ಅವರು ಸಂಜೆ 7 ಗಂಟೆಗೆ ಓದ್ತೀವಿ ಅಂತ ನಮ್ಮ ಹತ್ರ ಹೇಳಿದ್ರು. ನಾವು ಹಂಗಾಗಿ ನಮ್ಮ ನೆನ್ಮಂಗಲೂರು ನಮ್ಮ ಸಂಬಂಧಿಕರು ಒಂದಿಬ್ಬರು ಅವರು ಹೋಗ್ಬಿಟ್ಟಿದ್ದಾರೆ. ಇವಾಗ ನಾವು ಅದೇ ಟಿ ವಿಲೆಲ್ಲ ನೋಡ್ದು ಅವರು ಹೋಗಿರೋದ್ರಿಂದ ನಾವು ನೋಡಿದಾಗ ಇವರು ಅಲ್ವಾ ಅಂತ ಅವಾಗ ಇಲ್ಲಿಗೆ ಬಂದಾಗ ನೋಡಿದಾಗ ನಮ್ಮ ಸ್ನೇಹಿತನೇ ಇವರು. ನಮಗೆ ಒಂಥರ ತಮ್ಮ ಅಣ್ಣನ ಥರ ಇದ್ದ ಇವರು. ಹಂಗಾಗಿ ಇವತ್ತು ನೋಡಿದಾಗ ನಮಗೆ ಬೆಚ್ಚಾಗ್ಬಿಟ್ಟು ಇವತ್ತು ಅದು ಮ್ಯಾಗಡೆ ನೋಡ್ತಾ ಇದ್ರೆ ಗೋಟ ನೋಡಿ ನಮಗೆ ತಡೆಕಾಗ್ಲಿದೆ ಕೆಳಗಡೆ ಬಂದ್ಬಿಟ್ಟಿದ್ವಿ ನಾವು. ಸರ್ ಈಗ ಅವರು ಎಷ್ಟು ಸರ್ತಿ ಹೋಗ್ತಾ ಇದ್ರು ಅಂದ್ರೆ ವರ್ಷಕ್ಕೊಂದು ಸರ್ತಿ ಹೋಗ್ತಾ ಇದ್ರು ಅಥವಾ ಇದೇ ಮೊದಲನೇ ಸರಿಗೆ ಅವರು ಶ್ರೀಲಂಕಾಗೆ ಹೋಗಿರೋದು ಸರ್? ಎರಡನೇ ಸತಿಯನ್ನು ಹೋಗಿರೋದು ಅಷ್ಟೇ ಸರ್. ಅವರು ಹೋಗಿ ಎಲ್ಲ ಕ್ಲಿಯರಾಗಿ ಬರ್ತಾ ಇದ್ರು. ನೀವು ನನ್ನ ಸತಿ ಕರೆದ್ರು ನಾನು ಬರಲ್ಲ, ಹೋಗಿ ನೀವು ಒಬ್ಬರೇ ಹೋಗಿ ಬರ್ರಿ ಅಂತ ಕಳಿಸಿ ಅಷ್ಟು ಬಿಟ್ರೆ ಅದೇನೋ ದುರದೃಷ್ಟ ಈ ಸತಿ ಆಗಿರೋದು ಅಂದ್ರೆ ಭಾರಿ ನೋವಾಗ್ತಾ ಇದೆ. ಏನ್ ಸರ್ ಬಿಸ್ನೆಸ್ ಮೇಲೆ ಹೋಗಿದ್ರ ಅಥವಾ ಏನಾದ್ರು ಟ್ರಿಪ್ ಅಥವಾ ಮೈಂಡ್ ಟ್ರಿಪ್ ಹೋಗಿರೋ ಸರ್? ಬಿಸ್ನೆಸ್ ಮೇಲೆ ಹೋಗಿಲ್ಲ, ಟ್ರಿಪ್ ಮೇಲೆ ಹೋಗಿರೋದು. ಅವ್ರು ಇಲ್ಲಿ ಏನ್ ಬಿಸ್ನೆಸ್ ಮಾಡ್ತಾ ಇದ್ರು ಸರ್? ಅವರು ಲಿಕ್ಕರ್ ಶಾಪ್ ಸರ್. ಅವರು ನಾವು ಅವರೆಲ್ಲ ಲಿಕ್ಕರ್ ಶಾಪೇನೆ. ಹೇಗೆ ಸರ್ ಅವರು ನಿಮ್ಮ ಒಡನಾಟ ಅವರು ಜನಗಳ ಹತ್ರ ಹೇಗೆ ಬರೀತಾ ಇದ್ರು? ಚೆನ್ನಾಗಿದೆ ಒಡನಾಟ, ಯಾರು ಎಗನೆಸ್ಟ್ ಏನಿಲ್ಲ. ಈಗ ಎಲ್ ಪಿ ನೇಚರ್ ಯಾರಿಗೆ ಒಂದು ಕಷ್ಟ ಅಂತ ಅಂದ್ರೆ ಎಲ್ಲ ಈಗ ನಾವ್ ಹೆಂಗ್ ಬಂದಿದ್ದೀವೋ ಈಗ ನಾವ್ ಹೆಂಗ್ ಬಂದಿದ್ದೀವೋ ಕಷ್ಟ ಅಂತ ಅಂದಾಗ ಅವರು ಹಂಗೆ ಬರೋರು, ಅರ್ಧ ಮನೆ ಕಷ್ಟ ಆದ್ರೆ ಹಂಗೆ ಬರೋರು ಅವರು. ಹೌದು. ಇದು ರಮೇಶ್ ಗೌಡ್ರು ಮಂಜುನಾಥ್ ಅವರು ಹೇಳ್ತಕ್ಕಂಥ ಮಾತು. ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ರು, ಲಿಕ್ಕರ್ ಶಾಪ್ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಹಲವಾರು ಬಡವರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಮಾತು. ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಹಾಗೆಯೇ ರಮೇಶ್ ಗೌಡ ಅವರ ಸ್ನೇಹಿತರಾದಂತಹ ಪುನೀತ್ ಜೊತೆ ನಮ್ಮ ರಿಪೋರ್ಟರ್ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ. 6 ಜನ 7 ಜನ ಬೆಂಗಳೂರಿಂದ 8ನೇ ಮೈಲಿಂದ ಫುಲ್ಲು ಅವರು ಇದು ಕೊಲಂಬಿಯಾಗೆ ಹೋಗ್ರೆ. ಅದು ಫ್ಲೈಟ್ ಏನು ಬ್ಲಾಸ್ಟ್ ಆಯಿತು ಏನು ಅಂತ ಗೊತ್ತಿಲ್ಲ. ಹೋಟ್ಲಲ್ಲೇ ಬ್ಲಾಸ್ಟ್ ಆಗೋಯ್ತು, ಇಲ್ಲಾಂದ್ರೆ ಹೊರಗಡೆ ಆತ್ಮಹತ್ಯೆ ದಾಳಿ ಆಯಿತು ಏನೋ ಗೊತ್ತಿಲ್ಲ. ಎಷ್ಟು ಜನ ಹಿಂಗೆ ತೀರೋಗೋರೆ ಅಂತ ನ್ಯೂಸ್ ಬಂದಾಗ ನಮಗೆಲ್ಲ ಸ್ವಲ್ಪ ಆತಂಕ ಆಯಿತು. ಇಲ್ಲಿಗೆ ಬಂದಿದ್ದೀವಿ ಸರ್. ನಮ್ಮದು ವೈನ್ ಸ್ಟೋರ್ ಎಲ್ಲ ಇದೆ, 1-2 ವೈನ್ ಸ್ಟೋರ್ ಎಲ್ಲ ಇದೆ.
ಎಲ್ಲಾರ್ಗು ಬಡವ್ರು ಬರೋರು ಎಲ್ಲ ಹೆಲ್ಪ್ ಮಾಡ್ಕೊಂಡು ಆರಾಮಾಗಿ ಎಲ್ಲ ಚೆನ್ನಾಗಿದ್ರು ಸರ್. ಎಲ್ಲ ಫುಲ್ ಮನೆಯವರೆಲ್ಲ ಫುಲ್ ದುಃಖದಲ್ಲ ಅವ್ರು ಇನ್ನೇನು ಗೌರ್ಮೆಂಟ್ ಅವ್ರಿಗೆ ಇನ್ನೊಂದವ್ರಿಗೆ ಮಾಮೂಲಿ MLA MP ಅವ್ರಿಗೆ ಯಾವ್ದನ್ನ ಕಾಂಟ್ಯಾಕ್ಟ್ ಇನ್ನೂ ಮಾಡಿಸಿಲ್ಲ ಅಂತೆ ಸರ್. ಏನಿಲ್ಲ ಸರ್, ಮಾಹಿತಿ ಏನಿಲ್ಲ ಸರ್. ಅಣ್ಣನ ಫೋಟೋ ನಾವು ಟಿವಿಲಿ ನೋಡಿದ್ವಿ, ಅವ್ರು ತೀರೋಗೋರೆ ಅಂತ ಬಂದಾಗ ನಮ್ಗೆ ವಿಷಯ ಎಲ್ಲ ಗೊತ್ತಾಗಿ ಇದಾಗಿತ್ತು ಸರ್ ಅಷ್ಟೇ.